ನೋಡಿ, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ದೂರುದಾರರು ನಿರ್ಧಾರ ಮಾಡಿಕೊಂಡಿದ್ದಾರೆ. ಧಾರವಾಡ ಹೈಕೋರ್ಟ್ ಇವತ್ತು ತೀರ್ಪು ಕೊಡ್ತಲ್ಲ, ಆ ತೀರ್ಪನ್ನ ಪ್ರಶ್ನಿಸಿ ಆ ಸರ್ಟಿಫೈಡ್ ಕಾಪಿ ನಮಗೆ ಸಿಗಬೇಕು. ಅದು ಬಂದ ಮೇಲೆ ಅದರಲ್ಲಿ ಯಾವ ಕಾರಣಕ್ಕೆ ಈಗ ಅರ್ಜಿ ವಜಾ ಆಗಿದೆ ಅದೆಲ್ಲವನ್ನ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಅದೆಲ್ಲವನ್ನ ಕೂಡ ಪರಿಶೀಲನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಮುಂದಿನ ದಿನಗಳಲ್ಲಿ ತಯಾರಿಯನ್ನ ಮಾಡಿಕೊಳ್ಳಲಾಗುತ್ತೆ, ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತೆ ಅಂತ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಕೂಡ ಪವರ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿರೋದು. ದೀಪಾ, ಆಗ್ಲೇ ನಾವು ಮಾತನಾಡ್ತಾ ಇದ್ವಿ, ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಇದ್ರೂ ಕೂಡ ಬಹಳ ಕೂಲ್ ಆಗಿದ್ದಾರೆ, ಇವತ್ತು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆಲ್ಲ ಒಂದ್ ಕಡೆ ವಿಶ್ವಾಸ ಇತ್ತು ಅಂತ ಅನ್ಸುತ್ತೆ ಅರ್ಜಿ ವಜಾ ಆಗತ್ತೆ ಅಂತ ಹೇಳಿ. ಈಗ ಅರ್ಜಿ ವಜಾ ಆಗಿದೆ ದೀಪಾ. ಸಿದ್ದರಾಮಯ್ಯ ಅವರಂತೂ ಸದ್ಯಕ್ಕೆ ನಿರಾಳರಾಗಿದ್ದಾರೆ. ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಸ್ನೇಹಮಯಿ ಕೃಷ್ಣ ಅವರು ಏನ್ ಸ್ಟೆಪ್ ತಗೋತಾರೆ, ಅವರ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಅಂತ ಹೇಳಿ ದೀಪಾ. ಪೂರ್ಣಿಮಾ, ನಾ ಹಿಂದೆನೆ ಹೇಳಿದಂತೆ ಅವರು ಮೂಡ ವಿಚಾರ ಬಂದಾಗ್ಲಿಲ್ಲ ಅಂದ್ರೆ ಆ ಒಂದು ವಿಚಾರವಾಗಿ ಕೋರ್ಟ್ ನಲ್ಲಿ ವಿಚಾರಣೆ ಬಂದಾಗೆಲ್ಲ ಅವರ ಟಿಪಿಯನ್ನು ಅಂದ್ರೆ ಇಡೀ ದಿನದ ಕಾರ್ಯಕ್ರಮ ಕಾಯ್ದಿರಿಸಲಾಗಿದೆ ಅನ್ನುವಂತಹದಿತ್ತು. ಯಾವಾಗ ಇವತ್ತಿನ ಟಿಪಿ ಸಂಪೂರ್ಣವಾಗಿ ಶೆಡ್ಯೂಲ್ ತುಂಬಿ ಹೋಗಿತ್ತು ಆವಾಗಲೇ ಒಂದಿಷ್ಟು ಗೊತ್ತಿತ್ತು ಅನ್ಸುತ್ತೆ, ಅಂದ್ರೆ ನಿರಾಳ ಆಗತ್ತೆ ಅನ್ನುವಂತಹದ್ದು. ಅದೇ ರೀತಿಯಲ್ಲಿ ಇದೀಗ ಧಾರವಾಡ ಹೈಕೋರ್ಟ್ ಅವರಿಗೆ ಬಿಗ್ ರಿಲೀಫ್ ಒಂದನ್ನ ಕೊಟ್ಟಿರುವಂತಹದ್ದು. ಅಂದ್ರೆ ಸಿಬಿಐಗೆ ವಹಿಸಬೇಕು ಅನ್ನುವಂತಹ ಸ್ನೇಹಮಯಿ ಕೃಷ್ಣ ಅವರ ಒಂದು ಅರ್ಜಿ ವಿಚಾರಣೆ ಏನಿತ್ತು ಅದರ ವಾದ ಪ್ರತಿವಾದ ಮುಗಿದ ಬಳಿಕ ಆದೇಶ ಕಾಯ್ದಿರಿಸಿತ್ತು. ಆ ಆದೇಶ ಇದೀಗ ಹೊರಬಿದ್ದಿದೆ. ಸಿಬಿಐಗೆ ವಹಿಸೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ತೀರ್ಪು ಬಂದಿದೆ. ಆದ್ರೆ ಇದೀಗ ಆ ತೀರ್ಪಿನ ಮೇಲೆ ಅಂದ್ರೆ ಸ್ನೇಹಮಯಿ ಕೃಷ್ಣ ಹಾಗೂ ಅವರ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದಿಕ್ಕೆ ತಯಾರಿಯನ್ನ ನಡೆಸಿದ್ದಾರೆ. ಆ ಒಂದು ಕಾಪಿ ಏನಿದೆ ಅಂದ್ರೆ ಆದೇಶದ ಪ್ರತಿ ಏನಿದೆ, ಆ ಆದೇಶದ ಪ್ರತಿ ಸಿಕ್ಕ ಬಳಿಕ ಅವರು ಸುಪ್ರೀಂಗೆ ಹೋಗುವಂತಹ ನಿರ್ಧಾರವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಸಿಬಿಐಗೆ ವಹಿಸಬೇಕು ಅಥವಾ ಸಿಬಿಐ ಇಂದ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಿರಬಹುದು. ಇದು ಸುಪ್ರೀಂ ಕೋರ್ಟ್ಗೆ ಹೋದ ಬಳಿಕ ವಿಚಾರಣೆಗೆ ಕೈಗೆತ್ತಿಕೊಂಡ ಬಳಿಕ ಸುಪ್ರೀಂ ಕೋರ್ಟ್ ಯಾವೆಲ್ಲ ರೀತಿಯಾದಂತಹ ವಾದ ಪ್ರತಿವಾದಗಳನ್ನ ಆಲಿಸಿದ ಬಳಿಕ ಏನು ನಿರ್ಧಾರ ಕೊಡುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಒಂದು ದೊಡ್ಡ ಕಾನೂನು ಸಂಕಷ್ಟದಿಂದ ಪಾರಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ದೊಡ್ಡ ಮಟ್ಟದ ಕಾನೂನು ಸಂಕಷ್ಟದಿಂದ ಈಗ ಸಿಎಂ ಸಿದ್ದರಾಮಯ್ಯ ಅವರು ಪಾರಾಗಿರೋದು. ಒಂದ್ ಕಡೆ ಅವರಿಗೆ ಇವತ್ತು ಬಿಗ್ ಡೇ ಅಂತಾನೆ ಹೇಳಬಹುದು. ಇನ್ ಕೇಸ್ ಏನಾದರೂ ಸಿಬಿಐಗೆ ಕೊಟ್ಟಿದ್ರೆ ಅದು ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇತ್ತು ರಾಜ್ಯ ರಾಜಕೀಯದಲ್ಲಿ. ಅದರ ಅವರ ಜೊತೆಗೆ ಅವರ ರಾಜಕೀಯಕ್ಕೂ ಕೂಡ ಸಾಕಷ್ಟು ಪೆಟ್ಟು ಬೀಳುವಂತಹ ಸಾಧ್ಯತೆಗಳು ಕೂಡ ಇತ್ತು. ಆದರೆ ಈಗ ಹೈಕೋರ್ಟ್ನಿಂದ ಸಿಬಿಐಗೆ ವಹಿಸೋದಕ್ಕೆ ನಕಾರ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಕೇಸಲ್ಲಿ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಧಾರವಾಡದ ಹೈಕೋರ್ಟ್ನಿಂದ ಆದೇಶ ಏನು, ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಸಿಬಿಐಗೆ ಕೊಡಬೇಕು, ಮುಡಾದಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ನಡೆಸಬೇಕು ಅಂತ ಹೇಳಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಮೂರ್ತಿಗಳು ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಿದ್ರು. ಇವತ್ತು ಈಗ ಆದೇಶ ಪ್ರಕಟ ಆಗಿದೆ. ಪ್ರಕರಣವನ್ನು ಸಿಬಿಐಗೆ ವಹಿಸೋದಕ್ಕೆ ನಕಾರ. ಹಾಗಾಗಿ ಏನೀಗ ಲೋಕಾಯುಕ್ತ ತನಿಖೆ ಆಗ್ತಾ ಇದೆ. ಸೊ ಆ ಲೋಕಾಯುಕ್ತ ತನಿಖೆನೇ ಮುಂದುವರಿಯಲಿ ಅಂತ ಹೇಳಿಬಿಟ್ಟು ಇವತ್ತು ಹೈಕೋರ್ಟ್ ಹೇಳಿರೋದ್ರಿಂದ ಲೋಕಾಯುಕ್ತ ತನಿಖೆ ಆಗುತ್ತೆ. ಲೋಕಾಯುಕ್ತ ಅಧಿಕಾರಿಗಳು ಕೂಡ ತನಿಖೆ ಮಾಡ್ತಾರೆ. ಆದರೆ ಸದ್ಯಕ್ಕಂತೂ ಈಗ ಸಿಬಿಐಗೆ ವಹಿಸೋದಕ್ಕೆ ಹೈಕೋರ್ಟು ನಕಾರ. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಅರ್ಜಿ ಕೂಡ ವಜಾ ಆಗಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಹಾಗೆ ಅವರ ಕುಟುಂಬ ಸದಸ್ಯರು ಈಗ ನಿರಾಳರಾಗಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇನೆ, ಏನು ದಿನನಿತ್ಯದ ಕಾರ್ಯಕ್ರಮಗಳಿದೆ ಎಲ್ಲವೂ ಕೂಡ ನಿಗದಿ ಆಗಿತ್ತು. ಅವರು ಒಂದು ಟಿಪಿ ಅನ್ನೋದಿರುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಒಂದಷ್ಟು ಕಾರ್ಯಕ್ರಮಗಳಿರುತ್ತೆ, ಒಂದಷ್ಟು ಉದ್ಘಾಟನಾ ಕಾರ್ಯಕ್ರಮಗಳಿರುತ್ತೆ, ಅಧಿಕಾರಿಗಳ ಜೊತೆಗೆ ಸಭೆ ಇರುತ್ತೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆವರೆಗೂ ಕೂಡ ನಿಗದಿ ಆಗಿತ್ತು. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಇತ್ತು ಅಂತ ಅನ್ಸುತ್ತೆ, ಇವತ್ತು ಏನೂ ಆಗಲ್ಲ, ನನ್ನ ಪರವೇ ತೀರ್ಪು ಬರುತ್ತೆ ಅಂತ ಹೇಳಿ. ಹಾಗಾಗಿ ಬೆಳಗ್ಗೆಯಿಂದ ಏನೆಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಬೇಕು ಎಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ಅದರಂತೆ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರೋದು. ಧಾರವಾಡ ಹೈಕೋರ್ಟ್ ಪೀಠದಿಂದ ಈಗ ಮಹತ್ವದ ಆದೇಶ. ಈಗ ದೂರುದಾರ ಪರ ವಕೀಲರಾದಂತಹ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಕೂಡ ನಮ್ಮ ಜೊತೆಗೆ ಮಾತನಾಡ್ತಾ ಹೇಳಿದ್ರು ಪವರ್ ಟಿವಿ ಜೊತೆಗೆ. ಈಗ ಹೈಕೋರ್ಟ್ನಿಂದ ಮಹತ್ವದ ಆದೇಶ ಬಂದಿರೋದ್ರಿಂದ ಸರ್ಟಿಫೈಡ್ ಕಾಪಿ ನಮಗೆ ಬರಬೇಕಾಗತ್ತೆ, ನಮ್ಮ ಕೈಗೆ ಇನ್ನೂ ಕೂಡ ಸಿಕ್ಕಿಲ್ಲ. ಅಂದರೆ ಯಾವ ಕಾರಣಗಳನ್ನು ಇಟ್ಕೊಂಡು ಧಾರವಾಡ ಹೈಕೋರ್ಟು ನಾವು ಸಲ್ಲಿಸಿದಂತಹ ಅರ್ಜಿಯನ್ನು ವಜಾ ಮಾಡ್ತು, ಅದಕ್ಕೊಂದಷ್ಟು ಕಾರಣಗಳು ಕೂಡ ಆ ಕಾಪಿಯಲ್ಲಿ ಉಲ್ಲೇಖ ಆಗಿರುತ್ತೆ. ಸೊ ಅದನ್ನೆಲ್ಲವನ್ನ ನಾವು ನೋಡಿ ನಾವು ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಮಾಡಬೇಕು,
ಅಂದರೆ ಹೈಕೋರ್ಟ್ಗೆ ಯಾವ ರೀತಿ ಸುಪ್ರೀಂ ಕೋರ್ಟ್ಗೆ ಈಗ ಹೈಕೋರ್ಟಲ್ಲಿ ವಜಾ ಆಗಿರೋದ್ರಿಂದ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಸಲ್ಲಿಸಿದಂತಹ ಅರ್ಜಿ ಹೈಕೋರ್ಟಲ್ಲಿ ವಜಾ ಆಗಿರೋದ್ರಿಂದ ಆ ಸರ್ಟಿಫೈಡ್ ಕಾಪಿ ನಮಗೆ ಸಿಕ್ಕಾದ ಮೇಲೆ ಅಲ್ಲಿ ಒಂದಷ್ಟು ಅಂಶಗಳು ಉಲ್ಲೇಖ ಆಗಿರುತ್ತೆ ಯಾವ ಕಾರಣ ಅಂತ ಹೇಳಿ. ಸೊ ಅದೆಲ್ಲವನ್ನ ನೋಡಿ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನೆ ಮಾಡಿ ನಾವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಮುಂದಿನ ದಿನಗಳಲ್ಲಿ ನಾವು ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಪವರ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಹಾಗಾಗಿ ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರ ಮುಂದಿನ ಕಾನೂನು ಹೋರಾಟಗಳು ಯಾವ ರೀತಿ ಇರುತ್ತೆ, ಸದ್ಯಕ್ಕಂತೂ ನಿರಾಳರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯವರು. ಬಟ್ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿದಾಗ ಅಲ್ಲೂ ಕೂಡ ವಾದ ಪ್ರತಿವಾದಗಳಾಗುತ್ತೆ. ಸುಪ್ರೀಂ ಕೋರ್ಟು ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಏನು ತೀರ್ಪನ್ನು ಕಾಯ್ದಿರಿಸುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಯಾವ ರೀತಿ ಕಾನೂನು ಹೋರಾಟ ಆಗುತ್ತೆ, ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ಕಾನೂನು ಹೋರಾಟ ಮಾಡ್ತಾರೆ, ಸ್ನೇಹಮಯಿ ಕೃಷ್ಣ ಅವರು ಯಾವ ರೀತಿ ಕಾನೂನು ಹೋರಾಟ ಮಾಡ್ತಾರೆ ಅಂತ ಹೇಳಿ. ಬಟ್ ಸದ್ಯಕ್ಕಂತೂ ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ರಿಲೀಫ್ ಆಗಿದ್ದಾರೆ. ಹಾಗೆ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಯಡಿಯೂರಪ್ಪ ಅವರಿಗೆ ದೊಡ್ಡ ಮಟ್ಟದಲ್ಲಿ ರಿಲೀಫ್ ಸಿಕ್ಕಿದೆ.